ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಥವಾ ಈ ಶ್ರೋಣಿಯ ಉರಿಯೂತದ ರೋಗ ಅಂತ ಏನು ಹೇಳ್ತಾ ಇರ್ತೇವೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳಿದರೆ ಪೆಲ್ವಿಸಲ್ಲಿ ಏನು ಬರುತ್ತೆ, ನಿಮ್ಮ ಗರ್ಭಕೋಶ ಬರುತ್ತೆ, ನಿಮ್ಮ ಅಂಡಾಶಯ ಬರುತ್ತೆ, ನಿಮ್ಮ ಫೆಲೋಪಿಯನ್ ಟ್ಯೂಬ್ಸ್ ಬರ್ತಾ ಇರ್ತವೆ. ಸೊ ಒಂದು ಮಹಿಳೆಗೆ ಈ ಇನ್ಫೆಕ್ಷನ್ ಆದಾಗ, ಈ ವಜೈನಲ್ ಇನ್ಫೆಕ್ಷನ್, ಯೋನಿಯ ಇನ್ಫೆಕ್ಷನ್, ಗರ್ಭಕಂಠದ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇದ್ದಾಗ ಈ ಇನ್ಫೆಕ್ಷನ್ ಏನಾಗ್ಬೋದು, ಸ್ಪ್ರೆಡ್ ಆಗ್ಬೋದು ನಿಮ್ಮ ಗರ್ಭಕೋಶಕ್ಕೆ, ಈ ಕಂಠಕ್ಕೆ ಅಥವಾ ನಿಮ್ಮ ಫೆಲೋಪಿಯನ್ ಟ್ಯೂಬ್ಸಿಗೆ, ನಿಮ್ಮ ಅಂಡಾಶಯಕ್ಕೆ. ಆ್ಯಂಡ್ ಅದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು. ಈ ಕಂಡೀಷನನ್ನು ನಾವು ಶ್ರೋಣಿಯ ಉರಿಯೂತದ ರೋಗ ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಥವಾ PID ಅಂತ ಹೇಳ್ತಾ ಇರ್ತೇವೆ. ಕೆಲವೊಬ್ಬರಿಗೆ ಇದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ತವೆ. ಮಕ್ಕಳಾಗಕ್ಕೆ ಪ್ರಾಬ್ಲಮ್ ಆಗ್ಬೋದು, ಬಹಳ ಪೇನ್ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಅಲ್ಲಿ ಕೀವಾಗ್ಬಿಡುತ್ತೆ, ಈ ಫೆಲೋಪಿಯನ್ ಟ್ಯೂಬ್ ಏನಿದೆ ಅದು ತುಂಬ ಊದ್ಕೊಂಡು ಬಿಡುತ್ತೆ. ಸೊ ಸುಮಾರಷ್ಟು ಪ್ರಾಬ್ಲಮ್ಸ್ ಇದರಿಂದ ಬರ್ತಾ ಇರ್ಬೋದು ಮಹಿಳೆಗೆ. ಶ್ರೋಣಿ ಅಥವಾ ಪೆಲ್ವಿಸ್ ಅಂದ್ರೆ ಏನ್ ಬರುತ್ತೆ, ನಿಮ್ಮ ಗರ್ಭಕೋಶ ಬರುತ್ತೆ, ನಿಮ್ಮ ಈ ಗರ್ಭಕಂಠ ಬರುತ್ತೆ, ಯೋನಿ ಬರುತ್ತೆ, ಓಕೆ, ನಿಮ್ಮ ಫೆಲೋಪಿಯನ್ ಟ್ಯೂಬ್ಸ್ ಬರ್ತವೆ. ಸೊ ನೀವು ನೋಡ್ಬೋದು ಅಂಡಾಶಯ ಬರುತ್ತೆ. ಇವೆಲ್ಲವನ್ನ ನಾವು ಈ ಪೆಲ್ವಿಸ್ ಅಲ್ಲಿ ಇರುವಂತಹ ಅಂಗ, ಓಕೆ ಅಂತ ಹೇಳ್ತಾ ಇರ್ತೀವಿ. ಸೊ ಈಗ ಈ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಲ್ಲಿ ಏನಾಗತ್ತೆ, ಈ ಯೋನಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇತ್ತು ಅಂದಾಗ ಇಲ್ಲಿರುವಂತ ಬ್ಯಾಕ್ಟೀರಿಯಾ ಏನ್ ಮಾಡ್ತವೆ, ಗರ್ಭಕಂಠದ ಮುಖಾಂತರ ಮೇಲ್ ಬರ್ತಾ ಇರ್ತವೆ. ಈ ಗರ್ಭಕಂಠ ಯೂಶುವಲಿ ತಡಿತಾ ಇರತ್ತೆ, ಬ್ಯಾಕ್ಟೀರಿಯಾ ಹೋಗಕ್ ಕೊಡ್ತಾ ಇರೋದಿಲ್ಲ. ಬಟ್ ಯಾವಾಗ್ಲಾದ್ರೂ ಅಲ್ಲೇನಾದ್ರೂ ಇನ್ಫೆಕ್ಷನ್ ಹೆಚ್ಚಿಗೆ ಆಯ್ತು, ಅದು ನಿಮ್ಮ ಗರ್ಭಕಂಠವನ್ನ ಪಾಸ್ ಮಾಡ್ಕೊಂಡು ಮೇಲ್ ಬರ್ಬೋದು. ಇದು ಇಲ್ಲಿಂದ ನಿಮ್ಮ ಈ ಟ್ಯೂಬ್ಸಿಗೆ ಹರಡ್ಬೋದು, ಟ್ಯೂಬ್ಸ್ ಇಂದ ನಿಮ್ಮ ಅಂಡಾಶಯಕ್ಕೆ ಹರಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ, ಇಲ್ಲೆಲ್ಲ ಪಸ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ಯಾವಾಗ ಈ ರೀತಿ ಪೂರ್ತಿ ಪಸ್ ತುಂಬ್ಕೊಳತ್ತೆ, ಅದನ್ನ ನಾವು ಈ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಈ ಶ್ರೋಣಿಯ ಉರಿಯೂತದ ರೋಗ, ಇನ್ಫೆಕ್ಷನ್ ಯೋನಿಯಿಂದ ಬಂದು ಇಲ್ಲೆಲ್ಲ ಹರಡ್ಕೊಂಡಿದೆ ಅಂದಾಗ ಇದನ್ನ PID ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಮಹಿಳೆ, ಇದು ನಾರ್ಮಲ್ ಅವಳ ಟ್ಯೂಬ್. ಅಂಡ್ ಇಲ್ಲಿ ನೋಡಿ ಅವಳ ಟ್ಯೂಬ್ ಎಷ್ಟು ಊದ್ಕೊಂಡ್ಬಿಟ್ಟಿದೆ, ಓಕೆ, ಇನ್ಫೆಕ್ಷನ್ ಆಗಿ ಹೋಗಿದೆ, ಇಷ್ಟು ದಪ್ಪಗಾಗ್ಬಿಟ್ಟಿದೆ. ಸೊ ಈ ಟ್ಯೂಬ್ ಮುಂದೆ ಬ್ಲಾಕ್ ಆಗ್ಬೋದು, ಇಲ್ಲಿಂದ ಶುಕ್ರಾಣು ಹೋಗಕ್ಕೇನೆ ಆಗದೆ ಇರ್ಬೋದು, ಮಹಿಳೆಗೆ ಬಂಜೆತನ ಬರ್ತಾ ಇರ್ಬೋದು. ಅಂಡ್ ಇದರಿಂದ ಮಹಿಳೆಗೆ ಸಿವಿಯರ್ ಹೊಟ್ಟೆ ನೋವು ಬರೋದು, ಪೇನ್ ಬರೋದು, ಈ ಕಿಬ್ಬೊಟ್ಟೆ ಹತ್ರ ನೋವು, ಸೊಂಟದ ನೋವು, ಜ್ವರ, ಇವೆಲ್ಲ ಅವಳಿಗೆ ಲಕ್ಷಣ ಬರ್ತಾ ಇರ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ, ಇದು ಈ ಗರ್ಭಕೋಶ. ಅಂಡ್ ಇಲ್ಲಿ ನೋಡಿ ಪಸ್ಸು, ಈ ರೀತಿ ಪಸ್ ತುಂಬಿಕೊಂಡಿದೆ. ಅಂಡ್ ಈ ಪಸ್ ತುಂಬಿಕೊಂಡು ಇದೆಲ್ಲ ಇಲ್ಲೆಲ್ಲ ಅಂಟ್ಕೊಳಕ್ ಶುರು ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟು ಉರಿಯೂತ ಆಗಿ ಅಂಟ್ಕೊಳಕ್ಕೆಲ್ಲ ಶುರು ಆಗ್ಬಿಡತ್ತೆ. ಅಂಡ್ ಇದ್ರಿಂದ ಅವಳಿಗೆ ಎಷ್ಟು ನೋವು ಆಗ್ಬೇಕು ಅಲ್ವಾ. ಸೊ ಅಷ್ಟು ಆ ಮಹಿಳೆಗೆ ನೋವು ಇರುತ್ತೆ. ಯಾವತ್ತೂ ಒಂಥರ ಎಳ್ದಂಗ್ ನೋವು, ಜ್ವರ ಬರೋದು, ಯಾವತ್ತು ಯೋನಿಯಿಂದ ಒಂಥರ ಡಿಸ್ಚಾರ್ಜ್ ಆಗ್ತಾ ಇರೋದು, ಪ್ರತಿ ಸಲ ಇದೇ ರೀತಿ ಇನ್ಫೆಕ್ಷನ್ ಆಗ್ತಾ ಇರೋದು, ಇವೆಲ್ಲ ಕೆಲವೊಂದು ಲಕ್ಷಣಗಳು. ಸೊ ಮಹಿಳೆಗೆ ಏನೇನ್ ಲಕ್ಷಣ ಇರ್ತವೆ, ಅವಳು ಸಂಬಂಧ ಮಾಡ್ಬೇಕಾದ್ರೆ ನೋವು ಆಗೋದು, ಓಕೆ, ಅಥವಾ ಈ ಕೆಳ ಹೊಟ್ಟೆ ಹತ್ರ ನೋವು ಬರೋದು, ಅಥವಾ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು, ಇರ್ರೆಗ್ಯುಲರ್ ಬ್ಲೀಡ್ ಆಗೋದು, ಅದ್ರ ಪೀರಿಯಡ್ ಇನ ಮಧ್ಯದಲ್ಲಿ ಅವಳಿಗೆ ಸ್ಪಾಟಿಂಗ್ ಆಗ್ತಾ ಇರತ್ತೆ, ಅಥವಾ ಸಂಬಂಧ ಮಾಡಿದ ನಂತರ ಅವಳಿಗೆ ಬ್ಲೀಡ್ ಆಗ್ತಾ ಇರತ್ತೆ, ಪೀರಿಯಡ್ ಸಹ ಬಹಳ ಹೆವಿ ಪೀರಿಯಡ್ ಬರ್ತಾ ಇರ್ಬೋದು, ಪೇನ್ ಬರ್ತಾ ಇರ್ಬೋದು ಪೀರಿಯಡ್ ಇನ ಟೈಮ್ ಅಲ್ಲೂ ಸಹ. ಆಮೇಲೆ ಯೋನಿಯಿಂದ ಏನ್ ಡಿಸ್ಚಾರ್ಜ್ ಬರ್ತಾ ಇರತ್ತೆ, ಸ್ಮೆಲ್ ಬರ್ತಾ ಇರತ್ತೆ, ಗ್ರೀನಿಶ್ ಇರತ್ತೆ, ಗ್ರೀನಿಶ್ ಯೆಲ್ಲೋ ಟೈಪು, ಬಹಳ ಸ್ಮೆಲ್ ಇರುತ್ತೆ. ಇವೆಲ್ಲ ಲಕ್ಷಣಗಳು ಈ ಶ್ರೋಣಿಯ ಉರಿಯೂತ ರೋಗದ್ದು ಅಥವಾ PID. ಈ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಿಗೆ ಕಾಸ್ ಏನು, ಯಾಕೆ ಆಗತ್ತೆ ಇದು? ಯೂಶ್ವಲಿ ಇದು ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಆಗ್ತಾ ಇರುತ್ತೆ. ಸೊ ಅಲ್ಲಿರುವಂತಹ ಈ ಬ್ಯಾಕ್ಟೀರಿಯಾ, ನೀವು ಒಂದು ಅಸುರಕ್ಷಿತ ಸಂಬಂಧ ಮಾಡಿದಾಗ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳೇನಿರ್ತವೆ
ಆವಾಗ ಈ ಬ್ಯಾಕ್ಟೀರಿಯಾ ಎಲ್ಲ ನಿಮ್ಮ ಯೋನಿಯ ಮುಖಾಂತರ ಗರ್ಭಕಂಠಕ್ಕೆ ಎಂಟರ್ ಆಗ್ಬೋದು ಆ್ಯಂಡ್ ಅದು ಅಲ್ಲಿಂದ ನಿಮ್ಮ ಗರ್ಭಕೋಶವನ್ನು ಎಂಟರ್ ಮಾಡ್ಬೋದು ಆ್ಯಂಡ್ ಅಲ್ಲಿ ಅದು ಇನ್ಫೆಕ್ಷನನ್ನು ಮಾಡ್ತಾ ಇರ್ಬೋದು. ಮೋಸ್ಟ್ ಕಾಮನ್ಲಿ ಇದು ಈ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಹರಡ್ತಾ ಇರುತ್ತೆ. ನಾರ್ಮಲಿ ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಸಹ ಕೆಲವೊಮ್ಮೆ ಈ ಶ್ರೋಣಿಯ ಉರಿಯೂತದ ರೋಗವನ್ನು ಮಾಡ್ತಾ ಇರ್ಬೋದು. ಬಟ್ ಮೋಸ್ಟ್ ಕಾಮನ್ಲಿ ನಾನು ಹೇಳ್ತಾ ಇರೋದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ. ಸೊ ಬಹಳಷ್ಟು ಬ್ಯಾಕ್ಟೀರಿಯಾಸು ಈ PID ಮಾಡ್ಬೋದು. ಅದರಲ್ಲಿ ಮೋಸ್ಟ್ ಕಾಮನ್ 2 ಬ್ಯಾಕ್ಟೀರಿಯಾ ಯಾವುದು ಈ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಮಾಡ್ತಾ ಇರ್ತವೆ, ಒಂದು ಕ್ಲೆಮಿಡಿಯಾ ಆ್ಯಂಡ್ ಇನ್ನೊಂದು ಗೊನೋರಿಯಾ. ಇದು ಲೈಂಗಿಕವಾಗಿ ಹರಡುವಂತಹ ರೋಗಗಳು, STI ಅಂತ ನಾವೇನು ಹೇಳ್ತಾ ಇರ್ತೇವೆ. ಓಕೆ, ಇದ್ರ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋವನ್ನೇ ಮಾಡಿದ್ದೇನೆ, ಯಾವ್ಯಾವ ಬ್ಯಾಕ್ಟೀರಿಯಾ ಇರುತ್ತೆ, ಏನೇನು ಲಕ್ಷಣ ಇರುತ್ತೆ ಎಲ್ಲ. ಬಟ್ ಈ ಶ್ರೋಣಿಯ ಉರಿಯೂತದ ರೋಗವನ್ನು ಮೋಸ್ಟ್ ಕಾಮನ್ಲಿ ಇವೆರಡು ಬ್ಯಾಕ್ಟೀರಿಯಾ ಮಾಡ್ತಾ ಇರ್ತವೆ, ಒಂದು ಕ್ಲೆಮಿಡಿಯಾ ಆ್ಯಂಡ್ ಇನ್ನೊಂದು ಗೊನೋರಿಯಾ 90% ಆಫ್ ದ ಕೇಸಸ್ಸಲ್ಲಿ. ಕೆಲವೊಮ್ಮೆ ಈ ಡೆಲಿವರಿ ಆದಾಗ ಮಹಿಳೆಗೆ ಈ ಶ್ರೋಣಿಯ ಉರಿಯೂತದ ರೋಗ ಬರ್ಬೋದು. ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ರು ಮಹಿಳೆಗೆ, ಬಹಳಷ್ಟು ಜನರ ಜೊತೆ ಮಹಿಳೆಗೆ ಈ ಲೈಂಗಿಕ ಸಂಬಂಧವನ್ನು ಹೊಂದಿದ್ದಾಳೆ ಅಂದಾಗ ಅವಳಿಗೆ ಈ ಶ್ರೋಣಿಯ ಉರಿಯೂತದ ರೋಗ ಬರ್ಬೋದು. ಮಹಿಳೆ ಏನಾದರೂ ಕಾಪರ್ ಟೀ ಈ ರೀತಿ ಯಾವುದಾದ್ರೂ ಒಂದು ಇಂಟ್ರಾಯುಟ್ರೈನ್ ಡಿವೈಸನ್ನು ಹಾಕ್ಕೊಂಡಿದ್ದಾಳೆ, ಆವಾಗ ಇದು ಶುರುವಾಗಬಹುದು. ಸೊ ಇವೆಲ್ಲ ಕೆಲವೊಂದು ಕಂಡೀಷನ್ಸ್ ಎಲ್ಲಿ ಆ ಮಹಿಳೆ ಶ್ರೋಣಿಯ ಉರಿಯೂತದ ರೋಗ ಬರ್ತಾ ಇರಬಹುದು. ಈ PID ಇಂದ ಏನು ಪ್ರಾಬ್ಲಮ್ ಆಗತ್ತೆ ಮಹಿಳೆಗೆ? ಸೊ ಈ PID ಯಾವಾಗ ನಿಮಗೆ ಈ ರೀತಿ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರ್ತವೆ, ನೀವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳದೆ ಹಾಗೆ ನೀವು ಮನೆಮದ್ದನ್ನು ಮಾಡ್ತಾ ಇದ್ದೀರಾ, ಪ್ರತಿ ಸಲ ಅದನ್ನು ಹಾಗೆ ನೀವು ಅಲ್ಲಿ ಇಲ್ಲಿ ಔಷಧಿಗಳನ್ನು ತೆಗೆದು ನಡೆಸ್ತಾ ಇದ್ದೀರಾ ಅಂದಾಗ ಆ ಇನ್ಫೆಕ್ಷನ್ ಏನಾದ್ರೂ ನಿಮ್ಮ ಗರ್ಭಕೋಶ ಅಥವಾ ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸು ನಿಮ್ಮ ಓವರಿಸಿಗೆಲ್ಲ ಸೇರಿಕೊಂಡಾಗ ಅದು ಸುಮಾರಷ್ಟು ಪ್ರಾಬ್ಲಮ್ಸನ್ನು ಮಾಡ್ಬೋದು. ಅದು ಅಲ್ಲಿ ಉರಿಯೂತವನ್ನು ಮಾಡಿ, ಅಲ್ಲಿ ಸ್ಕಾರಿಂಗನ್ನು ಮಾಡಿ, ಅಲ್ಲೆಲ್ಲ ಅಂಟ್ಕೊಂಡಂಗಾಗಿ, ಕೀವಾಗಿ ಅದೆಲ್ಲ ಊದ್ಕೊಂಡ್ಬಿಟ್ಟು ಬಹಳ ಸಿವಿಯರ್ ಇನ್ಫೆಕ್ಷನ್ ಆದಾಗ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು ಮಾಡ್ತಾ ಇರುತ್ತೆ. ಒಂದನೇ ಕಾಂಪ್ಲಿಕೇಶನ್ ಅಂತ ಹೇಳಿದರೆ ದೀರ್ಘಕಾಲ ಆ ಮಹಿಳೆಗೆ ಈ ನೋವು ಬರ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸಲ ಮಹಿಳೆಗೆ ಯಾವತ್ತೂ ಈ ಕಿಬ್ಬೊಟ್ಟೆ ಹತ್ರ ನೋವು ಬರ್ತಾ ಇರುತ್ತೆ. ಅವಳಿಗೆ ಈ ಹೊಟ್ಟೆ ಕೆಳಭಾಗದಲ್ಲಿ ಒಂಥರ ನೋವು ಯಾವತ್ತೂ ಒಂಥರ ಎಳೆದಂಗೆ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಬೆನ್ನು ನೋವು ಬರ್ತಾ ಇರುತ್ತೆ. ಕಾನ್ಸ್ಟೆಂಟ್ಲಿ ಅವ್ರು ಡಾಕ್ಟರ್ ಹತ್ರ ಹೋದಾಗ ಇದೇ ಹೇಳ್ತಿರ್ತಾರೆ, ನನಗೆ ಈ ಹೊಟ್ಟೆ ಕೆಳಭಾಗದಲ್ಲಿ ನೋಯ್ತಾ ಇದೆ ಅಥವಾ ಬೆನ್ನು ನೋಯ್ತಾ ಇದೆ, ಕೈಕಾಲು ಸೋತ್ ಬರ್ತಾ ಇದೆ ಅಂತ. ಸೊ ಇಟ್ ಕುಡ್ ಬಿ ಬಿಕಾಸ್ ಆಫ್ ರಿಪೀಟೆಡ್ ಇನ್ಫೆಕ್ಷನ್ ಆಗಿ ಅವರಿಗೆ ಈಗ ಈ ಶ್ರೋಣಿಯಲ್ಲಿ ಸಹ ಈ ಕೋಶದಲ್ಲಿ ಸಹ ಇನ್ಫೆಕ್ಷನ್ ಆಗ್ತಾ ಇರ್ಬೋದು. ಸೊ ಒಂದು ಲಕ್ಷಣ ಏನು, ಅವಳಿಗೆ ಈ ದೀರ್ಘಕಾಲ ಅವಳಿಗೆ ಪೇನ್ ಇರುತ್ತೆ, ನೋವು ಇರುತ್ತೆ, ಎಸ್ಪೆಷಲಿ ಕಿಬ್ಬೊಟ್ಟೆ ಹತ್ರ, ಈ ಸೊಂಟದ ಹತ್ರ ಎಲ್ಲ. ಕೆಲವೊಂದು ಸಲ ಏನಾಗುತ್ತೆ ಮಹಿಳೆಗೆ, ನಾನು ಹೇಳಿದೆ ಈ ಇನ್ಫೆಕ್ಷನ್ ಹರಡ್ಕೊಂಡ್ಬಿಟ್ಟು ಅದು ಕೀವಾದಾಗ ಎಲ್ಲಿ ಕೀವಾಗತ್ತೆ, ಅವಳ ಈ ಟ್ಯೂಬ್ಸಲ್ಲಿ ಕೀವಾಗ್ಬೋದು, ಅಂಡಾಶಯದ ಹತ್ರ ಕೀವಾಗ್ಬೋದು. ಆ್ಯಂಡ್ ಈ ರೀತಿ ಎಲ್ಲ ಕೀವಾಯಿತು ಅಂದಾಗ ಮಹಿಳೆಗೆ ಜ್ವರ ಬರೋದು, ಅವಳು ಬಹಳ ಎಕ್ಸ್ಟ್ರೀಮ್ಲಿ ಅವಳು ಸಿಕ್ಕಾಗ್ಬಿಡ್ಬೋದು. ಈ ಸಿವಿಯರ್ ಇನ್ಫೆಕ್ಷನಿಂದ ಅವಳ ಹೆಲ್ತ್ ಏನಿದೆ ಬಹಳ ಹದಗೆಟ್ಟು ಹೋಗ್ಬಿಡ್ಬೋದು. ಸೊ ಈ ಥರ ಪಸ್ ಫಾರ್ಮೇಷನ್ ಆಗೋದು ಒನ್ ಆಫ್ ದ ಕಾಂಪ್ಲಿಕೇಶನ್ ಇರ್ಬೋದು. ಈ ರೀತಿ ಪಸ್ ಎಲ್ಲ ಫಾರ್ಮೇಷನ್ ಆಯಿತು ಅಂದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿನ ಈ ಟ್ಯೂಬ್ ಇರ್ಬೋದು, ನಿಮ್ಮ ಅಂಡಾಶಯ ಇರ್ಬೋದು, ಅಲ್ಲೆಲ್ಲ ಸ್ಕಾರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಈ ರೀತಿ ಎಲ್ಲ ಇನ್ಫೆಕ್ಷನ್ ಆಯಿತು ಅಂದಾಗ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಸಪೋಸ್ ಆ ಮಹಿಳೆ ಏನಾದರೂ ಪ್ರೆಗ್ನೆನ್ಸಿ ಆಯಿತು ಅಂದಾಗ ಅವಳ ಪ್ರೆಗ್ನೆನ್ಸಿ ಏನಿದೆ ಗರ್ಭಕೋಶ ಬಿಟ್ಟು ಈ ರೀತಿ ಜಾಗದಲ್ಲಿ ಎಲ್ಲಿ ಈ ಥರ ಇನ್ಫೆಕ್ಷನ್ ಎಕ್ಸೆಟ್ರಾ ಆಗಿದೆ ಅಲ್ಲಿ ಹೋಗ್ಕೊಂಡು ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಹ ಆಗ್ತಾ ಇರ್ಬೋದು ಇಂಥ ಮಹಿಳೆಯರೇ. ಆ್ಯಂಡ್ ಬಿಕಾಸ್ ಇಷ್ಟು ಇನ್ಫೆಕ್ಷನ್ನು, ಇಷ್ಟು ಕೀವು, ಇಷ್ಟು ಬಾತ್ಕೊಂಡಿದ್ದು ಎಲ್ಲ ಇದ್ದಾಗ ಏನಾಗಬಹುದು, ನಿಮ್ಮ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಆಗಿ ಹೋಗ್ಬೋದು, ನಿಮಗೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಬಂಜೆತನ ಬರ್ತಾ ಇರ್ಬೋದು ಈ ಶ್ರೋಣಿಯ ಉರಿಯೂತದ ರೋಗದಿಂದ. ಈ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಅದರ ಸರಿಯಾದ ಟ್ರೀಟ್ಮೆಂಟ್ ಆಗದೇ ಇದ್ದಾಗ, ಮಹಿಳೆಯರಿಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾಗ, ಅಥವಾ ಅವರಿಗೆ ಈ ಶ್ರೋಣಿಯ ಉರಿಯೂತದ ರೋಗ ಇದೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ, ಇವೆಲ್ಲ ಕೂಡಿ ಅವಳಿಗೆ ಈ ರೀತಿ ಕಾಂಪ್ಲಿಕೇಶನ್ಸ್, ಒಂದು ದೀರ್ಘಕಾಲದ ನೋವು ಇರಬಹುದು, ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದು, ಬಂಜೆತನ ಇರಬಹುದು, ಅಥವಾ ಈ ಕೀವು ತುಂಬಿಕೊಳ್ಳೋದು, ಇವೆಲ್ಲ ಆಗ್ತಾ ಇರ್ಬೋದು. ಆ್ಯಂಡ್ ಅವಳ ಜೀವನದ ಗುಣಮಟ್ಟವನ್ನು ಇವೆಲ್ಲ ಎಫೆಕ್ಟ್ ಮಾಡ್ತಾ ಇರ್ತವೆ.
ಸೊ ಹೇಗೆ ನಿಮ್ಮ ಡಾಕ್ಟರ್ ಇದನ್ನು ಟೆಸ್ಟ್ ಮಾಡ್ತಾರೆ? ಬಹಳಷ್ಟು ಸಲ ಮಹಿಳೆಯರಿಗೆ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇದೆ, ಈ ರೀತಿ ನೋವು ಬರ್ತಾ ಇದೆ ಅಂತ ಹೇಳಿದಾಗ ಡಾಕ್ಟರ್ ಅವರಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ, ಏನಾದರೂ ಇನ್ಫೆಕ್ಷನ್ ಇದೆಯಾ ನೋಡೋಕ್ಕೆ. ಯೂರಿನ್ ಟೆಸ್ಟ್ ಮಾಡಕ್ಕೆ ಹೇಳ್ಬೋದು, ಇದೇನಾದರೂ ಯೂರಿನರಿ ಇನ್ಫೆಕ್ಷನ್ ಇದೆಯಾ. ಈ ನಿಮ್ಮ ಗರ್ಭಕಂಠದಿಂದ ಸ್ಮಿಯರ್ ತೆಕ್ಕೊಂಡು ಪ್ಯಾಪ್ ಸ್ಮಿಯರ್ ಮಾಡ್ಕೊಂಡು ನೋಡ್ಬೋದು, ಇದೇನು ಇನ್ಫೆಕ್ಷನ್ ಇದೆಯಾ ಎಕ್ಸೆಟ್ರಾ. ಅಲ್ಟ್ರಾಸೌಂಡ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬೋದು ಈ ಗರ್ಭಕೋಶ ಎಲ್ಲ ಊದ್ಕೊಂಡು ಬಿಟ್ಟಿದೆ, ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ಊದ್ಕೊಂಡು ಬಿಟ್ಟಿದೆ ಅಂತ. ಕೆಲವೊಮ್ಮೆ ನಿಮ್ಮ ಡಾಕ್ಟರ್ ನಿಮ್ಮ ಈ ಕೋಶದಿಂದ ಈ ಎಂಡೋಮೆಟ್ರಿಯಲ್ ಬಯಾಪ್ಸಿಯನ್ನು ಮಾಡ್ಕೊಂಡು ನೋಡ್ಬೋದು. ಸೊ ಇವೆಲ್ಲ ಮಾಡ್ಕೊಂಡು ನೋಡೋದ್ರಿಂದ ನಮಗೊಂದು ಐಡಿಯಾ ಬರುತ್ತೆ ಇನ್ಫೆಕ್ಷನ್ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣದಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂತ. ಸೊ ಹೇಗೆ ನಾವು ಇದನ್ನು ಟ್ರೀಟ್ ಮಾಡೋದು? ಸೊ ನಾನು ಹೇಳಿದೆ, ಇಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ದೀರ್ಘಕಾಲದಿಂದ ಇನ್ಫೆಕ್ಷನ್. ಸೊ ಯಾವಾಗ ನಿಮ್ಗೆ ಇಷ್ಟು ನೋವು ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ತವೆ, ಡಾಕ್ಟರ್ ಏನು ಮಾಡ್ತಾರೆ, ನಿಮಗೆ ಆ್ಯಂಟಿಬಯೋಟಿಕ್ಸನ್ನು ಹಾಕ್ತಾರೆ. ಯಾಕಂದರೆ ಈ ಬ್ಯಾಕ್ಟೀರಿಯಾನ ಕೊಲ್ಲಿಕ್ಕೆ ನಮಗೆ ಆ್ಯಂಟಿಬಯೋಟಿಕ್ಸ್ ಹಾಕಲೇಬೇಕು. ಬಟ್ ಒಂದು 5 ದಿನ ಹಾಕಿದರೆ ಅದೇನು ಉಪಯೋಗ ಆಗೋದಿಲ್ಲ. ಸೊ ನಿಮ್ಮ ಡಾಕ್ಟರು ನಿಮಗೆ ಒಂದು 14 ದಿನದವರೆಗೆ ಆ್ಯಂಟಿಬಯೋಟಿಕ್ಕನ್ನು ಹಾಕ್ಬೋದು. ಡಿಫ್ರೆಂಟ್ ಕಾಂಬಿನೇಷನ್ ಆ್ಯಂಟಿಬಯೋಟಿಕ್ಕನ್ನು ಹಾಕ್ತಿರ್ತಾರೆ ಅವರು, ಸೊ ದ್ಯಾಟ್ ನಿಮಗೆ ಎಲ್ಲ ಈ ಬ್ಯಾಕ್ಟೀರಿಯಾ ಇವೇನಿರುತ್ತೆ ಇವನ್ನೆಲ್ಲ ತೆಗಿಲಿಕ್ಕೆ ನಮಗೆ ಹೆಲ್ಪ್ ಆಗಲಿ ಅಂತ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ, ಸಪೋಸ್ ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ಫುಲ್ ಕೀವ್ ಆಗಿಬಿಟ್ಟಿದೆ, ತುಂಬಾ ಅವಳು ಇದರಿಂದ ಅವಳಿಗೆ ಟೆಂಪ್ರೇಚರ್, ಅವ್ರಿಗೆ ಜ್ವರ ಬರ್ತಾ ಇದೆ, ಇವೆಲ್ಲ ಇದ್ದಾಗ ನಾವು ಈ ಓರಲ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟಿಂದ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ ಆವಾಗ, ನಿಮಗೆ ಈ ಇಂಜೆಕ್ಷನ್ಸ್ ಮೂಲಕ ನಿಮಗೆ ಆ್ಯಂಟಿಬಯೋಟಿಕ್ಕನ್ನು ಹಾಕಲಿಕ್ಕೆ ನಿಮ್ಮ ಡಾಕ್ಟ್ರು ಹೇಳ್ಬೋದು. ಅಡ್ಮಿಟ್ ಆಗಿ ಒಂದು 10-14 ದಿನ ನೀವು ಈ ಇಂಜೆಕ್ಷನ್ಸ್ ತೊಗೊಳ್ಬೇಕು ಅಂತ ನಿಮ್ಮ ಡಾಕ್ಟ್ರು ಹೇಳ್ಬೋದು. ಬಿಕಾಸ್ ಇನ್ಫೆಕ್ಷನ್ ಬಹಳ ಸಿವಿಯರ್ ಆಗಿದ್ದಾಗ ನಾವು ಇಂಜೆಕ್ಷನ್ ಮುಖಾಂತರ ನಿಮಗೆ ಆ್ಯಂಟಿಬಯೋಟಿಕ್ ಕೊಡಬೇಕಾಗಿ ಬರಬಹುದು. ಸೊ ನೀವು ಈ ರೀತಿ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾಗ ನೀವು ಲೈಂಗಿಕ ಸಂಬಂಧವನ್ನು ಮಾಡದೇ ಇರೋದೇ ಬೆಟರ್. ಆ್ಯಂಡ್ ನಿಮ್ಮ ಟ್ರೀಟ್ಮೆಂಟ್ ಆದಮೇಲೆ ನೀವು ಈ ಸಂಬಂಧನ ಮಾಡ್ಬೋದು. ಆದಷ್ಟು ನೀವು ಪ್ರೊಟೆಕ್ಷನ್ ಯೂಸ್ ಮಾಡೋದು ಒಳ್ಳೆಯದು, ಯಾಕಂದರೆ ಕಾಂಡಮ್ಸ್ ಎಕ್ಸೆಟ್ರಾ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಸಹ, ನಿಮ್ಮ ಬಾಯ್ ಫ್ರೆಂಡ್ ಇರ್ಬೋದು, ನಿಮ್ಮ ಹಸ್ಬೆಂಡಿಗೂ ಸಹ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಯಾಕಂದರೆ ನಾನು ಹೇಳಿದೆ, ಇದು ಪ್ರತಿ ಸಲ ನೀವು ಸಂಬಂಧ ಮಾಡಿದಾಗ ನಿಮಗೆ ಈ ರೀತಿ ಇನ್ಫೆಕ್ಷನ್ ಮತ್ತೆ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಪದೇ ಇನ್ಫೆಕ್ಷನ್ ಆಗೋದು, ಇನ್ಫೆಕ್ಷನ್ ಆದಾಗ ಟ್ರೀಟ್ ಮಾಡ್ಕೊಳ್ಳದೆ ಇರೋದು, ಅಥವಾ ನಿಮಗೆ ಕಂಟಿನ್ಯೂಸ್ಲಿ ಈ ರೀತಿ ಯೋನಿಯಿಂದ ಡಿಸ್ಚಾರ್ಜ್ ಆಗ್ತಾ ಇದೆ, ಬಿಳಿ ಸ್ರಾವವಾಗ್ತಾ ಇದೆ, ವಾಸನೆ ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ವರ್ಷದಲ್ಲಿ ಒಂದು 4-5 ಸಲ ಬರ್ತಾ ಇದೆ, ಈ ರೀತಿ ಎಲ್ಲ ಆದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಕೆಲವೊಂದು ಪ್ರಿಕಾಷನ್ಸನ್ನು ನೀವು ತೆಗೆದುಕೊಳ್ಬೇಕು. ಒಂದನೇದು, ನೀವು ಆದಷ್ಟು ನಿಮ್ಮ ಪಾರ್ಟ್ನರ್ಸನ್ನು ಲಿಮಿಟ್ ಮಾಡಬೇಕು. ನೀವು ಲೈಂಗಿಕ ಕ್ರಿಯೆಯನ್ನು ಏನು ಮಾಡ್ತಾ ಇರ್ತೀರಾ, ನೀವು ಎಷ್ಟು ಹೆಚ್ಚಿಗೆ ಜನರ ಜೊತೆ ಈ ಥರ ಲೈಂಗಿಕ ಕ್ರಿಯೆಯನ್ನು ಮಾಡ್ತೀರಾ, ಹೆಚ್ಚಿಗೆ ಚಾನ್ಸಸ್ ಇರುತ್ತೆ ನಿಮಗೆ ಈ ರೀತಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಬರೋದು. ಸಪೋಸ್ ನಿಮಗೆ ಒಂದೇ ಪಾರ್ಟ್ನರ್ ಇದ್ದಾರೆ, ಪ್ರತಿ ಸಲ ಈ ರೀತಿ ಆಗ್ತಾ ಇದೆ ಅಂದಾಗ ಮೇ ಬಿ ನಿಮ್ಮ ಪಾರ್ಟ್ನರಿಗೂ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರ್ಬೋದು. ಆ್ಯಂಡ್ ಈ ಲೈಂಗಿಕ ಕ್ರಿಯೆಯಿಂದ ಇದು ಹರಡ್ತಾ ಇರೋದ್ರಿಂದ ನೀವು ಯಾವಾಗ ಲೈಂಗಿಕ ಕ್ರಿಯೆಯನ್ನು ಮಾಡ್ತೀರಾ ಆವಾಗ ಕೆಲವೊಂದು ಪ್ರೊಟೆಕ್ಷನ್ ಯೂಸ್ ಮಾಡಬೇಕಾಗ್ಬೋದು. ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಕಾಂಡಮನ್ನು ಯೂಸ್ ಮಾಡಬೇಕು, ಸೊ ದ್ಯಾಟ್ ಅಲ್ಲಿಯ ಇನ್ಫೆಕ್ಷನ್ ನಿಮಗೆ ಬರದೇ ಇರಲಿ ಅಂದಾಗ. ಅವ್ರಿಗೆ ಇನ್ಫೆಕ್ಷನ್ ಇತ್ತು ಅಂದಾಗ ಅವರಿಗೂ ಲಕ್ಷಣ ಬರಬೇಕು ಅಂತ ಯಾವುದೇ ಅವಶ್ಯಕತೆ ಇಲ್ಲ, ಅವರು ನಾರ್ಮಲ್ ಆಗೇ ಇರ್ಬೋದು. ಬಟ್ ನಿಮಗೆ ಲಕ್ಷಣ ಬರ್ತಾ ಇದೆ ಅಂದಾಗ ಇದು ಒನ್ ಆಫ್ ದ ವೇ ಇರ್ಬೋದು ಹೇಗೆ ನಿಮ್ಗೆ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಪದೇ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇದೆ ಆ್ಯಂಡ್ ಲೈಂಗಿಕ ಕ್ರಿಯೆ ಇದಕ್ಕೊಂದು ಇಂಪಾರ್ಟೆಂಟ್ ರೀಸನ್ ಇರ್ಬೋದು. ಸೊ ಕಾಂಡಮ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೇಳಬೇಕು ನಿಮ್ಮ ಪಾರ್ಟ್ನರಿಗೆ. ಆವಾಗ ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇದೆ, ಬಹಳಷ್ಟು ಸಲ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರಿನ ಜೊತೆ ಓಪನ್ಲಿ ಡಿಸ್ಕಸ್ ಮಾಡಬೇಕು. ನನಗೆ ಈ ರೀತಿ ಸಂಬಂಧ ಮಾಡಿದಾಗ ಬರ್ತಾ ಇದೆ, ವರ್ಷದಲ್ಲಿ ಇಷ್ಟು ಸಲ ಬರ್ತಾ ಇದೆ, ಇದೇನಾದರೂ ಶ್ರೋಣಿ ಉರಿಯೂತದ ರೋಗ ಇರಬಹುದಾ, ಅಲ್ಟ್ರಾಸೌಂಡ್ ಏನಾದರೂ ನಾವು ಮಾಡ್ಕೊಂಡು ನೋಡಬಹುದಾ, ಈ ರೀತಿ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು. ಯಾಕಂದರೆ ಇನಿಷಿಯಲಿ ನಾವು ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಇದು ಕಾಂಪ್ಲಿಕೇಶನ್ಸ್ ಏನೇನು ಆಗ್ತಾ ಇರ್ತವೆ ಅವುಗಳನ್ನು ನಾವು ತಡಿಲಿಕ್ಕೆ ಟ್ರೈ ಮಾಡಬಹುದು. ಸೊ ಯಾವಾಗ ನಿಮಗೆ ಲಕ್ಷಣಗಳು ಬರ್ತಾವೆ ಆ್ಯಂಡ್ ಅದು ಪದೇ ಬರ್ತಾ ಇದ್ದಾವೆ, ಬಹಳ ದಿನಗಳವರೆಗೆ ಇರ್ತಾ ಇದ್ದಾವೆ, ಅಥವಾ ನೀವು ಟ್ರೀಟ್ಮೆಂಟ್ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದಾಗ ನೀವು ಮನೆಯಲ್ಲೇ ಕೂತ್ಕೊಂಡು ಹೋಮ್ ರೆಮಿಡೀಸ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಮೀಟ್ ಯೋರ್ ಡಾಕ್ಟರ್ ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವಾಗ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು, ಒಂದು ನಿಮಗೆ ಸಿವಿಯರ್ ಪೇನ್ ಬರ್ತಾ ಇದೆ, ಹೊಟ್ಟೆ ಕೆಳಭಾಗದಲ್ಲಿ ಬಹಳ ನೋವು ಬರ್ತಾ ಇದೆ ಅಥವಾ ಬಹಳ ಸೊಂಟ ನೋವು ಬರ್ತಾ ಇದೆ ಅಂದಾಗ
ನಿಮಗೆ ಈ ಯೋನಿಯಿಂದ ಏನು ಡಿಸ್ಚಾರ್ಜ್ ಬರ್ತಾ ಇದೆ ಅದು ತುಂಬ ಸ್ಮೆಲ್ ಬರ್ತಾ ಇದೆ, ಆವಾಗ ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಲೇಬೇಕು. ನಿಮಗೆ ಜ್ವರ ಬರ್ತಾ ಇದೆ, ನಿಮ್ಮ ಟೆಂಪ್ರೇಚರ್ ಏನಿದೆ ಜ್ವರ 101 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಹೆಚ್ಚಿಗೆ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು. ವಜೈನಲ್ ಇನ್ಫೆಕ್ಷನ್ ಜೊತೆ ನಿಮಗೆ ಸಿವಿಯರ್ ಹೊಟ್ಟೆ ನೋವು ಬರ್ತಾ ಇದೆ, ಸಿವಿಯರ್ ಬ್ಯಾಕ್ ಪೇನ್ ಬರ್ತಾ ಇದೆ, ಆವಾಗ ನೀವು ಡಾಕ್ಟ್ರನ್ನು ಭೇಟಿ ಆಗಬೇಕು. ನಿಮಗೆ ಈ ಯೋನಿ ಇನ್ಫೆಕ್ಷನ್ನಿನ ಜೊತೆ ವಾಂತಿ ಬಂದಂಗೆ ಆಗೋದು, ಒಂಥರ ವಾಮಿಟಿಂಗ್ ಆಗ್ತಾ ಇರೋದು, ಸುಸ್ತಾಗ್ತಾ ಇದೆ, ಆವಾಗ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು. ನಿಮಗೆ ಈ ವಜೈನಲ್ ಇನ್ಫೆಕ್ಷನ್ನಿನ ಜೊತೆ ನಿಮಗೆ ಬ್ಲಡ್ ಬಂದಂಗೆ ಆಗ್ತಾ ಇರೋದು, ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರೋದು, ಅಥವಾ ಸಂಬಂಧ ಮಾಡಿದಾಗ ಬ್ಲೀಡ್ ಆಗ್ತಾ ಇರೋದು, ಅಥವಾ ನಿಮಗೆ ಪದೇ ಪದೇ ಈ ಥರ ಇನ್ಫೆಕ್ಷನ್ಸ್ ಬರ್ತಾ ಇರೋದು, ಇವೆಲ್ಲ ಆದಾಗ ನೀವು ಒಂದ್ಸಲ ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು. ಮೇ ಬಿ ಆ ಇನ್ಫೆಕ್ಷನ್ ನಿಮ್ಮ ಯೋನಿಯಿಂದ ಒಳಗಡೆ ಪಾಸ್ ಆಗ್ತಾ ಇದೆ, ಮೇ ಬಿ ಅದು ನಿಮ್ಮ ಗರ್ಭಕೋಶವನ್ನು, ನಿಮ್ಮ ಟ್ಯೂಬ್ಸನ್ನು ಇನ್ವಾಲ್ವ್ ಆಗ್ತಾ ಇದೆ. ಸೊ ನಿಮ್ಮ ಡಾಕ್ಟರ್ ಯಾವಾಗ ಎಕ್ಸಾಮಿನೇಷನನ್ನು ಮಾಡ್ತಾರೆ, ಯಾವಾಗ ಕೆಲವೊಂದು ಟೆಸ್ಟ್ ಮಾಡ್ತಾರೆ, ಯಾವಾಗ ಅಲ್ಟ್ರಾಸೌಂಡ್ ಮಾಡ್ಕೊಂಡು ನೋಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಇದು ಕುಡ್ ಬಿ ಅ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್. ಸೊ ನಾವು ಅರ್ಲಿ ನಿಮಗೆ ಈ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದರೆ ಏನೇನು ಕಾಂಪ್ಲಿಕೇಶನ್ಸ್ ಆಗಬಹುದು, ಏನು ಈ ಸ್ಕಾರಿಂಗ್ ಆಗ್ಬೋದು, ಏನು ಈ ಬಂಜೆತನ ಬರ್ಬೋದು, ಅಥವಾ ಯಾವುದರಿಂದ ಈ ಪಸ್ ಎಕ್ಸೆಟ್ರಾ ಆಗ್ಬೋದು, ಇವುಗಳನ್ನೆಲ್ಲ ತಡಿಬೋದು ನಾವು. ಸೊ ನೀವು ಈ ರೀತಿ ಸಿವಿಯರ್ ಸಿಂಪ್ಟಮ್ಸ್ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಆ್ಯಂಡ್ ನಾನು ಹೇಳಿದೆ ಕೆಲವೊಂದು ಪ್ರಿವೆನ್ಷನ್, ನಿಮ್ಮ ಪಾರ್ಟ್ನರ್ಸನ್ನು ಲಿಮಿಟ್ ಮಾಡೋದು, ಸೇಫ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡೋದು, ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದರು ಅಂದಾಗ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಟೆಸ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಕಾಂಡಮ್ಸ್, ನಿಮ್ಮ ಪಾರ್ಟ್ನರ್ ಕಾಂಡಮ್ಸನ್ನು ಯೂಸ್ ಮಾಡೋದು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಆರೋಗ್ಯಕ್ಕೆ. ಸೊ ದ್ಯಾಟ್ ಇನ್ಫೆಕ್ಷನ್ ಅವರಿಂದ ನಿಮಗೆ ಸ್ಪ್ರೆಡ್ ಆಗಿ ನಿಮ್ಮ ಗರ್ಭಕೋಶ, ನಿಮ್ಮ ಗರ್ಭಕಂಠ, ನಿಮ್ಮ ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗದೇ ಇರೋ ಥರ ನಾವು ಟ್ರೈ ಮಾಡ್ಬೋದು. ಸೊ ಇದನ್ನು ನಾವು ಈ ಮೆಡಿಕಲ್ ಟರ್ಮ್ಸಲ್ಲಿ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ನಮ್ಮ OPDಸಲ್ಲಿ ಒಂದು 100 ಜನ ಪೇಷಂಟ್ ಬಂದರು ಅಂದರೆ 10 ಜನರಿಗೆ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ, ಈ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್. ಸೊ ಇವು ಇದರ ಕೆಲವೊಂದು ಲಕ್ಷಣಗಳು ಮತ್ತು ಹೇಗೆ ಇದು ಬರುತ್ತೆ. ಸೊ ನಿಮ್ಗೆ ಈ ರೀತಿ ಸಿಂಪ್ಟಮ್ಸ್ ಇತ್ತು ಅಂದಾಗ ಡೆಫಿನೆಟ್ಲಿ ನಿಮ್ಮ ಪ್ರಸೂತಿ ತಜ್ಞರನ್ನು ಭೇಟಿಯಾಗಿ ಆ್ಯಂಡ್ ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. Thank you so much for watching the video. Please like, share and subscribe the channel. Thank you.